ಅಹಿಂದ ಜನ ಸಂಘಟನೆ ವತಿಯಿಂದ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ. ಮಹಾತ್ಮ ಗಾಂಧಿ ಜಯಂತಿಯ ಪ್ರಯುಕ್ತ ಕರ್ನಾಟಕ ಜನಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗೋನಾಳ್ ಎಂ ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇರುವ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನಗಳನ್ನು ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಗೋನಾಳ್ ಎಂ ತಿಮ್ಮಪ್ಪ ಅವರು ಮಾತನಾಡಿ, ಮಹಾತ್ಮ ಗಾಂಧಿಯವರು ಅಹಿಂಸೆಗೆ ಒತ್ತು ನೀಡಿದ ವಿವಿಧ ನಾಗರಿಕ ದಂಗೆಗಳ ಮೂಲಕ ಭಾರತೀಯರನ್ನು ಸ್ವತಂತ್ರದ ಹಾದಿಯಲ್ಲಿ ಮುನ್ನಡೆಸಿದರು. ಬಡವರಿಗೋಸ್ಕರ ಅಯ್ಯಪ್ಪ ಗೌಡ ಕಟ್ಟೀರವ ಕರ್ನಾಟಕ ಅಹಿಂದ ಜನ ಸಂಘದಲ್ಲಿ ಜಾತಿ ಮತ ಭೇದ ಭಾವ ಕುಲ ಅನ್ನದೇ ಬಂದಿರುವಂತಹ ಸಂಘಟನೆ ಇದು. ಜಿಲ್ಲಾದ್ಯಂತ ತಿರುಗಿ ಬಡವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಪ್ರೇರಣೆಯಾಗುತ್ತೇನೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಪಡಿಸುವುದಕ್ಕೆ ಶ್ರಮಿಸುತ್ತೇನೆ. ಅಲ್ಲದೆ ಹಿಂದುಳಿದ ವರ್ಗಗಳ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ನಮ್ಮ ಜೊತೆಯಲ್ಲಿ ಸದಾ ಬೆಂಬಲವಾಗಿ ನಮ್ಮ ಸಂಘಟನೆ ಇರುತ್ತದೆ. ಮಹಾತ್ಮ ಗಾಂಧಿಯವರು ಸರಳ ಜೀವನ ಶೈಲಿಯನ್ನ ಅಳವಡಿಸಿಕೊಂಡವರು. ಸ್ವಾವಲಂಬನೆ ಮತ್ತು ಸರಳತೆಯನ್ನು ಉತ್ತೇಜಿಸಲು ಧೋತಿ ಮತ್ತು ಶಾಲು ಧರಿಸಿದ್ದರು. ಅದೇ ರೀತಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಕೂಡ ಇಂದು ತಮ್ಮ ಸರಳತೆಯನ್ನು ಉತ್ತೇಜಿಸಲು ಧೋತಿ ಮತ್ತು ಶಾಲು ಧರಿಸಿರುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಖಜಾಂಚಿ ಎಂಬಿ ತಿಮ್ಮಪ್ಪ, ಹಿರಿಯ ಉಪಾಧ್ಯಕ್ಷ ಎನ್ ಗೋಪಾಲಕೃಷ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಬಿ ಚಂದ್ರಶೇಖರ್, ಮಹೇಂದ್ರ, ಉಪಾಧ್ಯಕ್ಷ ಕೆ ರಘು, ಓಬ್ಳೇಶ್, ಸಿರಿವಾರ, ಮರಿಲಿಂಗಪ್ಪ, ಡಿ ನಾಗೇಶ್, ಸುರೇಶ್ ಸೂರಿ, ನಗರ ಅಧ್ಯಕ್ಷರಾದ ಕೆ ಸುಂಕಪ್ಪ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಯಶೋದಮ್ಮ, ಪದ್ಮಾ, ಶಕುಂತಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ.